ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಏನಪ್ಪ ಬ್ಲಾಗು ಅಂದರೆ, ನಾನು ನನ್ನ ಫ್ರೆಂಡ್ಸು ಆಚೆ ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಆ್ಯಂಡ್ ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ತಂಗಿನೂ ಅವಳ ಫ್ರೆಂಡ್ ಜೊತೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಹೊರಟಿದ್ಲು. ಸೊ ಇಬ್ಬರು ಜೊತೆಗೆ ಹೊರಟ್ವಿ. ಆಫ್ಟರ್ 15 ಮಿನಿಟ್ಸ್ ಆಫ್ ವೇಟಿಂಗ್ ಫೈನಲಿ ಒಂದು ಯಶವಂತಪುರ ಬಸ್ ಬಂತು. ಹತ್ಕೊಂಡು ಟಿಕೆಟ್ ತೊಗೊಂಡು ಕೂತ್ಕೊಂಡ್ವಿ. ಸೊ ನನ್ನ ಫ್ರೆಂಡ್ಸಿಗೆ ನಾವೊಂದು ಟೈಮಿಂಗ್ಸ್ ಹೇಳಿದರೆ ಅವರೊಂದು ಟೈಮಿಂಗ್ಸಿಗೆ ಬರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೊಂದು ಟೈಮಿಂಗ್ಸಿಗೆ ಬಂದರು. ಸೊ ಎಲ್ಲರೂ ಹೊರಟ್ವಿ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಮುಂದೆ ಗೊತ್ತಾಗುತ್ತೆ. ಸೊ ನಮ್ಮ ಕಾಲೇಜಲ್ಲಿ ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದ್ರಿಂದ ನಮಗೆ ಒಂದು 15 ಡೇಸಿಂದ ನಾವು ಮನೆಯಲ್ಲೇ ಇದ್ವಿ. ಸೊ ಎಲ್ಲಾದರೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದ್ರಿಂದ ನಾವು ಸ್ಟಡಿ ಮಾಡ್ತಿದ್ದೀವೋ ಬಿಡ್ತಿದ್ದೀವೋ ಅದು ಗೊತ್ತಿಲ್ಲ. ಟೈಮ್ ಪಾಸ್ ಮಾತ್ರ ಚೆನ್ನಾಗಿ ಮಾಡ್ತಿದ್ದೀವಿ. ಇಷ್ಟು ದಿನ ಬಾಕಿ ಇದ್ದಿದ್ದ ಮಾತುಗಳೆಲ್ಲ ಎಸ್ಕಲೇಟರ್ ಮೇಲೂ ಮಾತಾಡ್ಕೊಂಡು ಹೋಗ್ತಿದ್ವಿ. ಒಂದು ನಿಮಿಷನೂ ನಮ್ಮ ಬಾಯಿ ಸುಮ್ಮನೆ ಇರ್ತಿರ್ಲಿಲ್ಲ. ಸೊ ಫೈನಲಿ ನಾವು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಬಂದು ಟ್ರ್ಯಾಕ್ ಚೇಂಜ್ ಮಾಡಿಕೊಂಡು ಮತ್ತೆ ಕಬ್ಬನ್ ಪಾರ್ಕ್ಗೆ ಬಂದ್ವಿ. ಸೊ ಗೊತ್ತಾಯ್ತಲ್ಲ ಎಲ್ಲಿಗೆ ಬಂದ್ವಿ ಅಂತ. ಸೊ ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದ ರೀಸನ್ ಏನಪ್ಪ ಅಂದರೆ, ಪರ್ಸ್ನಲಿ ನಾನು ಕಬ್ಬನ್ ಪಾರ್ಕ್ನ ನೋಡಿರಲಿಲ್ಲ. ಸೊ ನೋಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂದರೆ, ನಾವೊಂದೆರಡು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನೋಡಿದ್ವಿ. ಆ ಪಿಂಕಿಶ್ ಫ್ಲವರ್ಸು ಮತ್ತು ಗ್ರೀನರಿ ಇದರಲ್ಲೆಲ್ಲ ರೀಲ್ಸ್ ಮಾಡಿ ನೋಡ್ತಿದ್ರೇ ಚೆನ್ನಾಗಿ ಅನ್ನಿಸ್ತಿತ್ತು. ಹೋಗಬೇಕು, ಚೆನ್ನಾಗಿರುತ್ತೆ ಆ ವೈಬ್ಸು ಅಂತ ಹೊರಟ್ವಿ. ಬಟ್ ವಿಪರ್ಯಾಸ ಏನು ಅಂದರೆ, ನಾವೊಂದು 2 ಕಿಲೋಮೀಟ್ರ್ ನಡ್ಕೊಂಡೋದ್ರೂ ಆ ಮರನೇ ಸಿಗಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಇವರೇ ನೋಡಿ ನನ್ನ ಫ್ರೆಂಡ್ಸು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಫೋಟೋಸ್ ತಕ್ಕೊಂಡು ವೀಡಿಯೋಸ್ಗಳನ್ನ ತಕ್ಕೊಂಡು ಬಂದ್ವಿ. ಸೊ ಇಲ್ಲಿದ್ದು ಇನ್ನೇನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ನಮಗೆ ಸಮೀರ್ ಅವ್ರಿಗೆ ಗೊತ್ತಿರುತ್ತೆ ಎಲ್ರಿಗೂ ಆಲ್ಮೋಸ್ಟ್. ಅವರ ಬ್ರದರ್ ಸಿಕ್ಕಿದ್ರು. ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ನೆಕ್ಸ್ಟ್ ಹೊರಟಿರೋದು ಒರಾಯನ್ ಮಾಲ್ಗೆ. ಏನಕ್ಕಪ್ಪ ಅಂದರೆ, ಇಲ್ಲಾದರೂ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅಲ್ಲಾದರೂ ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಎಲ್ಲ ಕಡೆ ಓಡಾಡಿ ಸುಸ್ತಾಗಿದ್ದಿದ್ದು ನಮಗೆ ಹೊಟ್ಟೆ ಹಸಿವು ಶುರು ಆಯಿತು. ಸೊ ಅಲ್ಲಿ ಒಂದಷ್ಟು ಸುತ್ತಾಡಿಕೊಂಡು ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ಅಂತ ಓಡಾಡ್ತಾನೇ ಇದ್ವಿ. 1 ಅವರ್ ಸುತ್ತಾಡಿದ್ದೇ ಆಯಿತು. ಸೊ ಫೈನಲಿ ನಮಗೆ ಸಿಕ್ಕಿತ್ತು ಎಗ್ ರೈಸು. ಅದನ್ನೇ ತಿಂದ್ಕೊಂಡು ಲೇಟಾಗಿತ್ತು ಅಂತ ಬಸ್ ಹತ್ತಿದ್ವಿ. ಕ್ರಿಸ್ಮಸ್ ಇರೋದ್ರಿಂದನೋ ಅಥವಾ ನಮ್ಮ ಹಣೆ ಬರೋಕ್ಕೆ ಆ ಯಶವಂತಪುರ ಬಸ್ ಸ್ಟ್ಯಾಂಡಿಂದ ಬಸ್ ಆಚೆ ಹೋಗೋಕ್ಕೇ ಮಿನಿಮಮ್ 20 ಮಿನಿಟ್ಸ್ ಆಯಿತು. ಸೊ ತುಂಬ ಟ್ರಾಫಿಕ್ ಇತ್ತು. ಮನೆಗೆ ಹೋಗೋಷ್ಟರಲ್ಲಿ ಒಂದು 4:30 ಆಗಿತ್ತು. ಸೊ ನೋಡಿದ್ರಲ್ಲ ಎಲ್ಲೆಲ್ಲಿ ಹೋಗಿದ್ವಿ, ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.